ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ದೇಶದ Q3 2025 ಜುಲೈಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅವರು ಹೈಯೆಸ್ಟ್ ಫೋನ್ಸನ್ನು ಸೆಲ್ ಮಾಡ್ತಾರೆ, ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು, ಅತಿ ಹೆಚ್ಚು ದುಡ್ಡನ್ನು ಮಾಡಿರುವಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು, ಕಂಪ್ಲೀಟ್ ಸ್ಮಾರ್ಟ್ಫೋನಿಂದು ಮಾರ್ಕೆಟ್ ಶೇರ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಮಾರ್ಕೆಟ್ ಶೇರಲ್ಲಿ ಎರಡು ರೀತಿ ಬರುತ್ತೆ. ಒಂದು ವ್ಯಾಲ್ಯೂ ವೈಸು ಅತಿ ಹೆಚ್ಚು ರೆವೆನ್ಯೂ ಮಾಡಿದಂಥ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಯಾವುದು ಮತ್ತು ಅತಿ ಹೆಚ್ಚು ಫೋನ್ಗಳನ್ನು ಸೆಲ್ ಮಾಡಿದಂಥ ಸ್ಮಾರ್ಟ್ಫೋನ್ ಯಾವುದು ಅಂತ ವಾಲ್ಯೂಮ್ ವೈಸ್ ಅಂತ ಅಂದರೆ ನೋಡಿ, MI, ರಿಯಲ್ಮಿ ಅವರೆಲ್ಲ 10,000, 15,000, 20,000 ರೂಪಾಯಿ ಫೋನ್ ಸೆಲ್ ಮಾಡ್ತಾರೆ. ಬಟ್ ಆಪಲ್ನವರು ಒಂದು ಫೋನ್ ಸೇಲ್ ಆದ್ರೇ ಹತ್ತತ್ರ 60, 70, 1 ಲಕ್ಷದ ತನಕ ಇರುತ್ತೆ. ಸೊ ನೋಡೋದಕ್ಕೆ ಹೋದರೆ ಆಪಲ್ನವರು ಒಂದು ಫೋನ್ ಸೇಲ್ ಮಾಡೋದು ಒಂದೇ, ರೆಡ್ಮಿ ಮತ್ತು ರಿಯಲ್ಮಿ ಅಂತ ಬ್ರ್ಯಾಂಡ್ಗಳು 4ರಿಂದ 5, 6 ಫೋನ್ ಸೇಲ್ ಮಾಡೋದು ಒಂದೇ, ಆಯಿತಾ. ಸೊ ಈ ವ್ಯಾಲ್ಯೂ ವೈಸು ಆಪಲ್ ಗೆದ್ದು ಬಿಡುತ್ತೆ. ಸೊ ಫಸ್ಟು ಈ ವ್ಯಾಲ್ಯೂ ವೈಸು ಅತಿ ಹೆಚ್ಚು ರೆವೆನ್ಯೂ ಮಾಡಿದಂಥ ಬ್ರ್ಯಾಂಡ್ ನಾವು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಆಪಲ್ನವ್ರು ಕಡಿಮೆ ಫೋನ್ ಸೇಲ್ ಮಾಡಿದ್ರು ಸಹ ಅವ್ರದ್ದು ಪ್ರೈಸ್ ಫೋನಿಂದು ಜಾಸ್ತಿ ಇರೋದ್ರಿಂದ ವ್ಯಾಲ್ಯೂ ವೈಸ್ ಅವರ ವಿನ್ ಆಗಿಬಿಡ್ತಾರೆ, ಆಯಿತಾ. 28% ಮಾರ್ಕೆಟ್ ಶೇರು. ನಮ್ಮ ದೇಶದಲ್ಲಿ 100 ರೂಪಾಯಿಂದ ಫೋನ್ ಸೇಲ್ ಆದರೆ 28 ರೂಪಾಯಿನ ಆಪಲ್ನವರೇ ತೊಗೊಂಡೋಗ್ತಾವ್ರೆ. 100 ರೂಪಾಯಲ್ಲಿ 28 ರೂಪಾಯಿ ಆಪಲ್ನವ್ರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಯಪ್ಪ, ಕ್ರೇಜಿ ಗುರು. ನಮ್ಮ ದೇಶದಲ್ಲಿ ದುಡ್ಡಿಗಂತೂ ಬರ ಇಲ್ಲ ಅಂತ ಕಾಣುತ್ತೆ. ಅದು ಹೆಂಗೆ ನಮ್ಮ ದೇಶ ಬಡ ದೇಶ, ಅದು ಹೆಂಗೆ ನಾವಿನ್ನು ಡೆವಲಪಿಂಗ್ ದೇಶ, ಎಲ್ಲರ ಕೈಯಲ್ಲೂ ಐಫೋನ್ ಬರ್ತಾ ಇದೆ ಅಂತ ಅಂದರೆ 28% ಮಾರ್ಕೆಟ್ ಶೇರು ವ್ಯಾಲ್ಯೂನಲ್ಲಿ ಆಪಲಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ದೇಶ ಅದು ಹೆಂಗೆ ಬಡ ದೇಶ ಆಯಿತು ಅಂತ ನಂಗೆ ಗೊತ್ತಿಲ್ಲ, ಆಯಿತಾ. ಅದನ್ನು ಬಿಟ್ಟರೆ ನೆಕ್ಸ್ಟು ಸ್ಯಾಮ್ಸಂಗ್ ಬರುತ್ತೆ, 23% ಮಾರ್ಕೆಟ್ ಶೇರು. ಆಮೇಲೆ ವಿವೋ ಬರುತ್ತೆ. ವಿವೋದಲ್ಲಿ ಐಕೂನು ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ 16% ಮಾರ್ಕೆಟ್ ಶೇರ್ ಆಗುತ್ತೆ. ವಿವೋದು 14%, ಐಕೂದು 2%. ನೆಕ್ಸ್ಟ್ ಓಪೋ ಮತ್ತು OnePlus ಬರುತ್ತೆ. ಸೊ ಎರಡನ್ನು ಓಪೋ OnePlus 2 ಕೂಡ ಒಂದೇ ಬ್ರ್ಯಾಂಡ್ ಆಗಿರೋದ್ರಿಂದ ಸೊ ಎರಡನ್ನು ಕೂಡ ಕಂಬೈನ್ ಮಾಡಿದ್ರೆ 13% ಆಗುತ್ತೆ. ಓಪೋ 9%, OnePlus 4%. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು MI ಮತ್ತು ಪೋಕೋ ಎರಡು ಸೇರಿ 6% ಮಾರ್ಕೆಟ್ ಶೇರು. MI 4%, ಪೋಕೋದು 2%. ಉಳಿದಿದ್ದ ಬ್ರ್ಯಾಂಡ್ಗಳದೆಲ್ಲ 14% ಮಾರ್ಕೆಟ್ ಶೇರ್ ಇದೆ. ಇನ್ನು ಕಳೆದ ವರ್ಷದ ಕ್ವಾರ್ಟರ್ ಕಂಪೇರ್ ಮಾಡಿಕೊಂಡ್ರೆ Q3 2024ನಲ್ಲಿ ಆಪಲ್ ಮತ್ತು ಸ್ಯಾಮ್ಸಂಗ್ ಎರಡೂ ಕೂಡ ವ್ಯಾಲ್ಯೂ ವೈಸ್ ತುಂಬ ಕ್ಲೋಸ್ ಇದ್ವು, ಆಯಿತಾ. ಆಪಲ್ 22%, ಸ್ಯಾಮ್ಸಂಗ್ 23%. ಈ ವರ್ಷ ಅಂತೂ ಆಪಲ್ನವ್ರು ಸ್ಯಾಮ್ಸಂಗ್ ತಲೆಗೆ ಹೊಡೆದು ಹೆವಿ ಗ್ಯಾಪನ್ನು ಮೇಂಟೈನ್ ಮಾಡಿದ್ದಾರೆ. 5% ವ್ಯಾಲ್ಯೂ ವೈಸು ಗ್ಯಾಪ್ ಇದೆ. ಸೊ ಹೋದ ವರ್ಷ ವಿವೋನೇ 3ನೇ ಸ್ಪಾಟಲ್ಲಿತ್ತು, ಓಪೋ OnePlus 4ನೇ ಸ್ಪಾಟು, MI ಕಳೆದ ಕ್ವಾರ್ಟರ್ನಲ್ಲಿ ಹತ್ತತ್ರ 8% ಮಾರ್ಕೆಟ್ ಶೇರ್ನೊಂದಿಗೆ 5ನೇ ಸ್ಪಾಟಲ್ಲಿದ್ದರು. ಈ ವರ್ಷ ಅವ್ರ ಸೇಲ್ಸು ಹೆವಿ ಡೌನ್ ಆಗಿದೆ, ನೋಡ್ತಾ ಇದ್ದೀರಾ. ಸೊ ಟೋಟಲ್ 8% ಇದ್ದಿದ್ದು ಈ ವರ್ಷ 6%ಗೆ ಬಂದಿದೆ. ಸೇಲ್ಸ್ ತುಂಬ ಕಡಿಮೆ ಆಗಿದೆ ಅವ್ರದ್ದು. ಫೋನ್ಸ್ಗಳು ಅಷ್ಟೊಂದು ಚೆನ್ನಾಗಿರೋದು ಲಾಂಚ್ ಮಾಡ್ತಿಲ್ಲ, ಯಾರು ಕೂಡ ತಗೋತಾ ಇಲ್ಲ, ಆಯಿತಾ. ಸೊ ಒಳ್ಳೆ ವ್ಯಾಲ್ಯೂ ಕೊಡ್ತಿಲ್ಲ ಅವರು ಕಸ್ಟಮರ್ಗಳಿಗೆ. ಸೊ ಇದು ವ್ಯಾಲ್ಯೂ ವೈಸು ಹೈಯೆಸ್ಟ್ ದುಡ್ಡು ಮಾಡ್ತಿರೋದು ಆಬ್ವಿಯಸ್ಲಿ ಆಪಲ್ನವ್ರೆ, ಡೌಟೇ ಇಲ್ಲ. ನೆಕ್ಸ್ಟು ವಾಲ್ಯೂಮ್ ವೈಸ್ ಹೋಗೋಣ, ಆಯಿತಾ. ಅತಿ ಹೆಚ್ಚು ಫೋನ್ಗಳನ್ನು ಸೇಲ್ ಮಾಡ್ತಾ ಇರುವಂಥ ಬ್ರ್ಯಾಂಡ್ ಯಾವುದು ಅಂತ. ಕಳೆದ ವರ್ಷ Q3 ಕ್ವಾರ್ಟರ್ನಲ್ಲಿ ವಿವೋ ಮತ್ತು ಐಕೂ ಮೊದಲನೇ ಸ್ಪಾಟಲ್ಲಿತ್ತು, ಸ್ಯಾಮ್ಸಂಗ್ 2ನೇ ಸ್ಪಾಟು, ಓಪೋ OnePlus 3ನೇ ಸ್ಪಾಟು, MI ಮತ್ತು ಪೋಕೋ 4ನೇ ಸ್ಪಾಟು ಮತ್ತು ಆಪಲ್ಲು 5ನೇ ಸ್ಪಾಟಲ್ಲಿತ್ತು, ಆಯಿತಾ. ಸೊ ನಾವೇನು ಮಾಡೋಣ, ಈ ಕ್ವಾರ್ಟರ್ನಲ್ಲಿ ಪೋಕೋನ್ ಸಪ್ರೇಟ್ ಬ್ರ್ಯಾಂಡು, MI ಸಪ್ರೇಟ್ ಬ್ರ್ಯಾಂಡು, OnePlus ಮತ್ತು ಓಪೋ ಸಪ್ರೇಟ್ ಅಂತ ಅನ್ಕೊಂಬಿಟ್ಟು ನಾವು ಚೆಕ್ ಮಾಡಿದ್ರೆ ಕಳೆದ ವರ್ಷ 5ನೇ ಸ್ಪಾಟಲ್ಲಿತ್ತು ಆಪಲ್, ಈ ವರ್ಷ 4ನೇ ಸ್ಪಾಟಿಗೆ ಬಂದಿದೆ. MI ರೆಡ್ಮಿ ಫೋನ್ಸ್ಗಿಂತ ಜಾಸ್ತಿ ಫೋನ್ ಸೇಲ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಆಪಲ್ನವ್ರು ಮಾಡ್ತಾ ಇದ್ದಾರೆ. ರೆಡ್ಮಿ MIಗಿಂತ ಜಾಸ್ತಿ ಸೇಲ್ಸ್ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಎಷ್ಟು ಆಪಲ್ ಫೋನ್ಗಳು ನಮ್ಮ ದೇಶದಲ್ಲಿ ಸೇಲ್ ಆಗ್ತಾ ಇದೆ ಅಂತ. ಸೊ ಈ ಒಂದು ವರ್ಷ Q3ನಲ್ಲಿ ವಿವೋ ಮೊದಲನೇ ಸ್ಪಾಟ್, ಅತಿ ಹೆಚ್ಚು ಫೋನನ್ನು ಸೇಲ್ ಮಾಡ್ತಿರುವಂಥ ಬ್ರ್ಯಾಂಡು ವಿವೋ. ಹೈಯೆಸ್ಟ್ ಫೋನ್ ಸೇಲ್ ಆಗದೆ ಅವ್ರದ್ದು. ರೀಸನ್ ನಂಗೆ ಅನ್ನಿಸ್ದಂಗೆ ಅವ್ರು ಕೊಡ್ತಾ ಇರುವಂಥ ಕ್ಯಾಮ್ರಾ, ಆಯಿತಾ. ಸೊ ಅವ್ರ ಕ್ಯಾಮ್ರಾ ಅಂತೂ ಟಾಪ್ ನಾಚ್, ಜನಗಳಿಗೆ ಇಷ್ಟ ಆಗೋ ರೀತಿ ಅವರು ಕ್ಯಾಮ್ರಾವನ್ನು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ನಂಗೆ ಅನ್ನಿಸ್ದಂಗೆ ಅದೇ ಮೇಯ್ನ್ ರೀಸನ್ನು. ಸೊ ನೆಕ್ಸ್ಟು ಸ್ಯಾಮ್ಸಂಗ್ ಮತ್ತು ಓಪೋ ಬರುತ್ತೆ. OnePlus ಓಪೋಗೆ ಇನ್ಕ್ಲೂಡ್ ಮಾಡಿಲ್ಲ.
ಸ್ಯಾಮ್ಸಂಗ್ ಮತ್ತು ಓಪೋ ಎರಡೂ ಕೂಡ 13% ಮಾರ್ಕೆಟ್ ಶೇರು ವಾಲ್ಯೂಮ್ ವೈಸು. ಸೊ ವಿವೋ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಫೋನ್ಸನ್ನು ಸೆಲ್ ಮಾಡ್ತಿರೋದು ಓಪೋ ಮತ್ತು ಸ್ಯಾಮ್ಸಂಗು. ನೆಕ್ಸ್ಟ್ ಸ್ಪಾಟಲ್ಲಿ ಬರುತ್ತೆ ಆಪಲ್ಲು. ಕ್ರೇಜಿ ಗುರು, ನಮ್ಮ ದೇಶದಲ್ಲಿ 4ನೇ ಅತಿ ದೊಡ್ಡ ಬ್ರ್ಯಾಂಡು, ಅತಿ ಹೆಚ್ಚು ಫೋನನ್ನು ಸೇಲ್ ಮಾಡ್ತಿರೋದ್ರಲ್ಲಿ. ಅಲ್ಲ ಗುರು, ನಮ್ಮ ದೇಶದಲ್ಲಿ ನಂಗೆ ಗೊತ್ತಿಲ್ಲ ಅಷ್ಟೊಂದೆಲ್ಲ ಜನ ದುಡ್ಡನ್ನು ದುಡಿತಾ ಇದ್ದಾರಾ ಅಂತ. ಒಳ್ಳೆಯದು, ದುಡ್ಡನ್ನು ದುಡ್ಕೊಂಡು ಅವ್ರು ಫೋನ್ ತೊಗೋತಾ ಇದ್ದಾರೆ, ಸೂಪರ್ ವಿಷಯ. ಬಟ್ ನನಗೆ ವರಿ ಅನ್ಸೋದು, ಎಷ್ಟೋ ಜನ 10,000, 15,000, 20,000 ತುಂಬ ಕಡಿಮೆ ಸ್ಯಾಲರಿಯನ್ನು ಇಟ್ಕೊಂಡು ಐಫೋನ್ ತೊಗೊಳಕ್ಕೆ ಟ್ರೈ ಮಾಡ್ತಾರಲ್ಲ EMIನಲ್ಲಿ, ಅದು ನನಗೆ ತುಂಬ ವರಿ ಅನಿಸುತ್ತೆ. ಅವರೇ ಫೈನಾನ್ಷಿಯಲಿ ಒಂದು ರೀತಿ ರಿಕವರ್ ಮಾಡೋಕ್ಕಾಗದಿರೋ ರೀತಿ ಈ ಆಪಲ್ ಬ್ರ್ಯಾಂಡ್ ಮಾಡ್ತಾ ಇದೆಯಾ ನಮ್ಮ ದೇಶದಲ್ಲಿ ಅಂತ ಅನಿಸುತ್ತೆ. ನಮ್ಮ ದೇಶದಲ್ಲಿ ಆಪಲ್ ಐಫೋನ್ನ ಶೋಕಿಗೆ ತಗೊಳ್ಳೋದೇ ಜಾಸ್ತಿ, ಅವಶ್ಯಕತೆ ಇರೋದೇ ಇಲ್ಲ ಅವ್ರಿಗೆ. ಐಫೋನ್ದು ಅವಶ್ಯಕತೆ ಇರೋದೇ ಇಲ್ಲ, ಆ ಒಂದು ಬ್ರ್ಯಾಂಡ್ ಲೋಗೋಗೋಸ್ಕರ ತಗೊಳ್ಳೋದೇ ಜಾಸ್ತಿ ನಂಗೆ ಅನ್ನಿಸ್ದಂಗೆ. ಅದೇ ರೀಸನಿಗೆ ನಮ್ಮ ದೇಶದಲ್ಲಿ ಈಗ ಆಪಲ್ಲು 4ನೇ ಅತಿ ದೊಡ್ಡ ಬ್ರ್ಯಾಂಡು, ವಾಲ್ಯೂಮ್ ವೈಸು ಹೈಯೆಸ್ಟ್ ಫೋನ್ಸನ್ನು ಸೆಲ್ ಮಾಡ್ತಿರೋದ್ರಲ್ಲಿ 4ನೇ ದೊಡ್ಡ ಬ್ರ್ಯಾಂಡು. ಕಷ್ಟ ಇದೆ ತುಂಬ. ಅದೇ ರೀತಿ ನಮ್ಮ ಜನಗಳು ಅವರು ಅರ್ನಿಂಗ್ಸನ್ನು, ಸೇವಿಂಗ್ಸನ್ನು ಡೆವಲಪ್ ಮಾಡಿಕೊಂಡು ಆಮೇಲೆ ತೊಗೊಂಡ್ರೆ ಡಿಫ್ರೆಂಟು. ಬಟ್ EMIಲಿ ತೊಗೊಳ್ಳೋದು ನಂಗೆ ಅನ್ನಿಸ್ತಂಗೆ ಸರಿ ಅಲ್ಲ. ಹೇಳ್ಕೊಳಕ್ಕೆ ನಮ್ಮ ದೇಶ ಬಡ ದೇಶ, ಡೆವಲಪಿಂಗ್ ದೇಶ. ಇಲ್ಲಿ ನೋಡಿದ್ರೆ ಹೆಂಗೆ ಬೇಕಂಗೆ ಜನ ಖರ್ಚು ಮಾಡ್ತಾವ್ರೆ ಐಫೋನ್ ಮೇಲೆ. ಯಪ್ಪ, ಕ್ರೇಜಿ ಗುರು. ಕಳೆದ ಕ್ವಾರ್ಟರ್ನಲ್ಲಿ ಐಫೋನ್ 16 ಹೈಯೆಸ್ಟು ಸೇಲ್ ಆದಂಥ ಸ್ಮಾರ್ಟ್ಫೋನು. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 60,000, 62,000 ಇರುತ್ತೆ. ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, 62,000 ಕೊಟ್ಟು ಆಲ್ಮೋಸ್ಟ್ ತುಂಬ ಜನ ಫೋನ ತೊಗೋತಾ ಇದ್ದಾರೆ. ಎಲ್ಲ ಫೋನಿಗೆ ಕಂಪೇರ್ ಮಾಡಿಕೊಂಡ್ರೆ, ಆ್ಯಂಡ್ರಾಯ್ಡ್ ಎಲ್ಲ ಫೋನಿಗೆ ಕಂಪೇರ್ ಮಾಡಿಕೊಂಡ್ರೆ ಹೈಯೆಸ್ಟ್ ಸೇಲ್ ಆಗ್ತಿರೋದು ಐಫೋನ್ 16. ನಂಗೆ ಅನ್ನಿಸ್ತಂಗೆ ಈ ಕ್ವಾರ್ಟ್ರಲ್ಲಿ ಐಫೋನ್ 17 ಹೈಯೆಸ್ಟ್ ಸೇಲ್ ಆಗ್ತಿರುತ್ತೇನೋ ಅಂತ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಪ್ಪ, ಕ್ರೇಜಿ ಗುರು. ವಿವೋ ಫಸ್ಟು, ಸ್ಯಾಮ್ಸಂಗ್ ಸೆಕೆಂಡು, ಈವನ್ ಓಪೋನು ಸೆಕೆಂಡ್ ಬರುತ್ತೆ, ಆಮೇಲೆ ಆಪಲ್ಲು, ಆಮೇಲೆ MI ಆದಮೇಲೆ ಪೋಕೋ ಬರುತ್ತೆ, ಆಮೇಲೆ OnePlus ಬರುತ್ತೆ. ಉಳಿದಿದ್ದೆಲ್ಲ 25%. ಕ್ರೇಜಿ ಗುರು. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.